ಸೆಷನ್ ವರ್ಷದಲ್ಲಿ ಎಷ್ಟು ಸಲ ಆಗುತ್ತೆ ಗೊತ್ತಿದೆನಾ? ಒಂದು ವರ್ಷದಲ್ಲಿ ಎಷ್ಟು ಬಾರಿ ನಿಮ್ಮ ರೆಪ್ರೆಸೆಂಟೇಟಿವ್ಸ್ MLA ಇರ್ಬೋದು, MLC ಇರ್ಬೋದು ರಾಜ್ಯದಲ್ಲಿ, ಅಥವಾ MP ಲೋಕಸಭಾ ರಾಜ್ಯಸಭಾ MP ಗಳು ಎಷ್ಟು ಸಲ ನಮ್ಮ ಕ್ಷೇತ್ರದ ಜನತೆಯ ಬಗ್ಗೆ, ರಾಜ್ಯದ ಬಗ್ಗೆ ಎಷ್ಟು ಸಲ ಡಿಸ್ಕಸ್ ಮಾಡ್ಬೋದು ಒಂದು ವರ್ಷದಲ್ಲಿ? ಸೊ ವರ್ಷದಲ್ಲಿ ಕನಿಷ್ಠ 3 ರಿಂದ 4 ಬಾರಿ ಡೆಲ್ಲಿನಲ್ಲಿ ಬಜೆಟ್ ಪ್ರೆಸೆಂಟೇಷನ್ ಇರುತ್ತೆ. ಫೆಬ್ರವರಿ ಫಸ್ಟ್ ಪ್ರತಿ ವರ್ಷ ಬಜೆಟ್ ಬಗ್ಗೆ ದ ಫೈನಾನ್ಸ್ ಮಿನಿಸ್ಟರ್ ಪ್ರೆಸೆಂಟ್ ಮಾಡ್ತಾರೆ. ಅದಾದ ನಂತರ ಒಂದು 10 days ಗ್ಯಾಪ್ ಕೊಟ್ಟು ನಂತರ ಬಜೆಟ್ ಬಗ್ಗೆ ಡಿಸ್ಕಷನ್ ಆಗುತ್ತೆ. ಇದಾದ ನಂತರ ಮಾನ್ಸೂನ್ ಸೆಷನ್ ಆಗುತ್ತೆ, ಆಮೇಲೆ ವಿಂಟರ್ ಸೆಷನ್ ಆಗುತ್ತೆ. ಸೊ ಈ ಪ್ರತಿಯೊಂದು ಸೆಷನ್ನಲ್ಲೂ ಕೂಡ ಅದು ಅಧಿಕಾರ ಪಕ್ಷ ಇರ್ಬೋದು, ವಿಪಕ್ಷ ಪಕ್ಷ ಇರ್ಬೋದು, ಹೌದಾ, ದ ರೂಲಿಂಗ್ ಗವರ್ಮೆಂಟ್ ಇರ್ಬೋದು ಅಥವಾ ಆಪೋಸಿಷನ್ ಇರ್ಬೋದು, ಇಬ್ರಿಗೂ ಕೂಡ ಸಮಾನ ಅವಕಾಶ ಕೊಡಬೇಕು. ನಾವು ನಮ್ಮ ಹಕ್ಕನ್ನು ಸರಿಯಾದ ವ್ಯಕ್ತಿಗೆ ಅಥವಾ ಸರಿಯಾದ ಪಕ್ಷಕ್ಕೆ ನಾವು ಚಲಾಯಿಸಿದ್ರೆ ನಮ್ಮ ಪ್ರತಿನಿಧಿಗಳು, ಪಕ್ಷದವರು ನಮ್ಮ ಏನು ಡೆವಲಪ್ಮೆಂಟ್ ಅಂತ ಹೇಳ್ತೀವಲ್ಲ, ಪ್ರೋಗ್ರೆಸಿವ್ ಕಂಟ್ರಿ ಬಗ್ಗೆ, ಆ ಒಂದು ಡಿಸಿಷನ್ನ, ಡೆವಲಪ್ಮೆಂಟ್ ವರ್ಕ್ಸ್ನ ಸರಿಯಾದ ರೀತಿಯಲ್ಲಿ ಥ್ರೂ ಪಾಲಿಸೀಸ್ ಅಂಡ್ ಪ್ರೋಗ್ರಾಮ್ಸ್ ಜನಸಾಮಾನ್ಯರಿಗೆ ಮುಟ್ಟಿಸ್ತಾರೆ.